ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಜೊತೆಗೆ ಅಮೆರಿಕದಿಂದ ಒಂದು ಪಾಸಿಟಿವ್ ಅಪ್ಡೇಟ್ ಕೂಡ ಬಂದಿದೆ. ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ನೋಡಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಇಲ್ಲಿ ನೋಡಬಹುದು 244 ಪಾಯಿಂಟ್ಸ್ ಅಥವಾ 0.58% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ನಂತರ ಸ್ವಲ್ಪ ಅಪ್ ಆಗಿದೆ, ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ 244 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ 98 ಪಾಯಿಂಟ್ಸ್ ಅಥವಾ 0.51% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಲ್ಲೂ ಕೂಡ ನೋಡಬಹುದು ಅಪ್ಪಲ್ಲಿ ಓಪನ್ ಆಗಿ ಆನಂತರ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕೊನೆಯಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡೌ ಜೋನ್ಸ್ ಅಂಡ್ ನಾಸ್ಟಾಕ್ ಎರಡು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ನಿನ್ನೆ. ಜೊತೆಗೆ ಭಾನುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇವರ FOMC ಮಿನಿಟ್ಸ್ ರಿಲೀಸ್ ಆಗುತ್ತೆ, ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಏನೆಲ್ಲ ಡಿಸ್ಕಷನ್ಸ್ ಆಗಿರುತ್ತೆ FOMC ಮೀಟಿಂಗ್ ಅಲ್ಲಿ ಅಂತ. ಫೈನಲಿ ಮಿನಿಟ್ಸ್ ರಿಲೀಸ್ ಆಗಿದೆ ನೋಡಬಹುದು. ಟ್ಯಾರಿಫ್ಸ್ ಮಚ್ ಲಾರ್ಜರ್ ಬ್ರಾಡರ್ ದಾನ್ ಎಕ್ಸ್ಪೆಕ್ಟೆಡ್ ಅಲ್ಲಿ ಡಿಸ್ಕಸ್ ಆಗಿರುವಂತ ವಿಷಯಗಳಿವು. ಮೆಂಬರ್ಸ್ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿರುವಂತ ವಿಷಯಗಳು. ಟ್ಯಾರಿಫ್ ಏನಿದೆ ಇದು ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿನೇ ಇದೆ, ಅದರ ಇಂಪ್ಯಾಕ್ಟ್ ಕೊಡು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಮೆನಿ ಫೆಡ್ ಅಫಿಷಿಯಲ್ ಸೈಟೆಡ್ ಫರ್ಮ್ಸ್ ಪಾಸಿಂಗ್ ಡಿಲೇಯಿಂಗ್ ಕ್ಯಾಪೆಕ್ಸ್ ಪ್ಲಾನ್ಸ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಹಲವಾರು ಕಂಪನೀಸ್ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡ್ತಾ ಇದಾವೆ, ಡಿಲೇ ಮಾಡ್ತಿದ್ದಾವೆ ಅನ್ನುವಂತ ಡಿಸ್ಕಷನ್ಸ್ ಆಗಿದೆ. ಹಾಗೆ ಫೆಡ್ ಅಫಿಷಿಯಲ್ಸ್ ಸಹ ಪೊಟೆನ್ಶಿಯಲ್ ಫಾರ್ ಡಿಫಿಕಲ್ಟ್ ಟ್ರೇಡ್ ಆಫ್ ಹೆಡ್, ಟ್ರೇಡ್ ಗೆ ಸಂಬಂಧಪಟ್ಟಂತೆ ಡಿಫಿಕಲ್ಟೀಸ್ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಫೆಡ್ ಸ್ಟಾಫ್ ಸಹ ರಿಸೆಷನ್ ಆಲ್ಮೋಸ್ಟ್ ಆಸ್ ಲೈಕ್ಲಿ ಆಸ್ ಮೇನ್ ಫೋರ್ಕಾಸ್ಟ್. ಮೇನ್ ಫೋರ್ಕಾಸ್ಟ್ ಏನಿದೆ ಅದಕ್ಕೆ ತಕ್ಕಂತೆ ಬಹುಶಃ ರಿಸೆಷನ್ ಬರಬಹುದು ಅನ್ನೋಂತ ಸಂದೇಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಫೆಡ್ ಅಫಿಷಿಯಲ್ಸ್. ಜೊತೆಗೆ ನೋಡುವುದು ಕಾಶಿಯಸ್ ಅಪ್ರೋಚ್ ಅಪ್ರಾಪ್ರಿಯೇಟ್ ಅಮಿಡ್ ಅನ್ಸರ್ಟನಿಟಿ ಇರೋದ್ರಿಂದ ನಾವು ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗುತ್ತೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಫೆಡ್ ವೆಲ್ ಪೊಸಿಷನ್ ಟು ವೈಟ್ ಫಾರ್ ಕ್ಲಾರಿಟಿ ಆನ್ ಔಟ್ಲುಕ್. ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಯಾವುದೇ ಸೆಂಟ್ರಲ್ ಬ್ಯಾಂಕ್ಗೆ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಕ್ಲಾರಿಟಿ ಬೇಕು. ಸದ್ಯದ ಮಟ್ಟಿಗಂತೂ ಅಮೆರಿಕಾದಲ್ಲಿ ಆ ರೀತಿಯ ಸನ್ನಿವೇಶ ಇಲ್ಲ. ಅಂದ್ರೆ ಟ್ಯಾರಿಫ್ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವರು ವೇಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸ್ತಿದ್ದಾರೆ. ಅಂದ್ರೆ ಇನ್ನು ಒಂದಷ್ಟು ದಿನ ರೇಟ್ ಕಟ್ ನ ಪ್ರಾಬಬಿಲಿಟಿ ಕಡಿಮೆ ಅನ್ನೋದನ್ನ ಫೆಡ್ ಮಿನಿಟ್ಸ್ ತೋರಿಸ್ತಾ ಇದೆ. ಹಾಗಾಗಿನೇ ಬಹುಶಃ ಮಾರ್ಕೆಟ್ ಸ್ವಲ್ಪ ಪ್ರೆಷರ್ ಅಲ್ಲೇ ಮೂವ್ ಆಗಿರಬಹುದು ನಿನ್ನೆ ರಾತ್ರಿ. ನೋಡೋಣ ಮುಂದುವರೆದು ಯಾವ ರೀತಿಯ ಸುದ್ದಿಗಳು ಬರುತ್ತೆ ಅಂತ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಬಹುಶಃ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂತೇನೋ ಗೊತ್ತಿಲ್ಲ. ಅಮೆರಿಕನ್ ಮಾರ್ಕೆಟ್ ನೋಡಬಹುದು. US ಕೋರ್ಟ್ ರೂಲ್ಸ್ ಟ್ರಂಪ್ ಓವರ್ ಸ್ಟೆಪ್ಡ್ ಇಸ್ ಅಥಾರಿಟಿ ವಿನ್ ಲಿಬರೇಷನ್ ಡೇ ಟ್ಯಾರಿಫ್ಸ್. ಜೊತೆಗೆ ನೋಡಬಹುದು ಟ್ರಂಪ್ಸ್ ಲಿಬರೇಷನ್ ಡೇ ಟ್ಯಾರಿಫ್ಸ್ ಬ್ಲಾಕ್ಡ್ ಬೈ US ಕೋರ್ಟ್. ಈಗ ತಾನೇ ಬಂದಿರುವಂತದ್ದು ನೋಡಬಹುದು. ಅರೌಂಡ್ 2 hours ಆಗಿದೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದೇ ಆಗಿರುತ್ತೆ ಇದು. ಸದ್ಯದ ಮಟ್ಟಿಗೆ ಅಮೆರಿಕದ ಕೋರ್ಟ್ ಈ ಟ್ಯಾರಿಫ್ಸ್ ಅನ್ನ ಬ್ಲಾಕ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಯಾಕೆಂತಂದ್ರೆ ಸರ್ಕಾರದ ಆಡಳಿತದಲ್ಲಿ ಕೋರ್ಟ್ ಯಾವಾಗ್ಲೂ ಮುಗ್ದುರ್ಸಕ್ಕಾಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಕೆಲವು ರೀತಿ ನೀತಿಗಳಿರುತ್ತೆ. ಇದಕ್ಕೆ ಸರ್ಕಾರ ಏನ್ ವಾದ ಮಾಡುತ್ತೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಬಹುಶಃ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ರಿಲೀಫ್ ಏನು ಅನ್ಬೋದು ಮಾರ್ಕೆಟ್ಗೆ. ನೋಡೋಣ ಮತ್ತೆ ಗವರ್ನಮೆಂಟ್ ಯಾವ ರೀತಿ ಇಲ್ಲಿ ಮೂವ್ ಆಗುತ್ತೆ, ಅನಂತರ ಏನ್ ಡಿಸಿಷನ್ ಬರುತ್ತೆ ನೋಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಟೆಂಪರರಿ ಬ್ಲಾಕ್ ಅಂತೂ ಸಿಕ್ಕಿದೆ, ಬಟ್ ಎಷ್ಟು ದಿನ ಗೊತ್ತಿಲ್ಲ. ಈ ಒಂದು ಒಳ್ಳೆ ಸುದ್ದಿ ಕೂಡ ಇದೆ, ಇಲ್ಲೂ ಕೂಡ ನೋಡಬಹುದು. US ಫೆಡರಲ್ ಕೋರ್ಟ್ ಬ್ಲಾಕ್ಸ್ ಡೊನಾಲ್ಡ್ ಟ್ರಂಪ್ಸ್ ಲಿಬರೇಷನ್ ಡೇ ಟ್ಯಾರಿಫ್ಸ್. ಅದಕ್ಕೆ ಗವರ್ನಮೆಂಟ್ ಕೂಡ ವಾದ ಮಾಡುತ್ತೆ. ಯಾಕೆಂತಂದ್ರೆ ಇವನ್ನೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ಸರ್ಕಾರ ಅಥವಾ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ. ಅಮೆರಿಕದಲ್ಲಿ ಅದನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಕಾಂಗ್ರೆಸ್ ಕೋರ್ಟ್ ಅಲ್ಲ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂದ ಹೇಳಿದ್ದಾರೆ. ಹಾಗಾಗಿ ನೋಡ್ಬೇಕಾಗುತ್ತೆ ಕಾದು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS/DIS ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ನೋಡಬಹುದು FIS 4662 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 7911 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಡೌನ್ ಇದೆ. ತುಂಬಾ ಜನ ನಿನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದಿರಿ, ಇಬ್ರು ಬೈ ಮಾಡಿದರೆ ಹೇಗ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ. ನಾನು ಇದಕ್ಕೆ ಆನ್ಸರ್ ಮಾಡಿದ್ದೀನಿ ಈ ಹಿಂದೆನೆ. ಮಾರ್ಕೆಟ್ ಬರೀ FIS/DIS ಅಷ್ಟೇ ಅಲ್ಲ, ಬೇರೆ ಬೇರೆ ಇನ್ವೆಸ್ಟರ್ಸ್ ಅನ್ನು ಕೂಡ ಹೊಂದಿರುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ, ಹಾಗೆ HNIs ಇರ್ತಾರೆ, ಹೀಗೆ ವೇರಿಯಸ್ ಇನ್ವೆಸ್ಟರ್ಸ್ ಇರ್ತಾರೆ. ಬಟ್ FIS/DIS ಬೈ ಮಾಡ್ತಿದ್ದಾರೆ ಅಂತಂದ್ರೆ ಒಂದಷ್ಟು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಬೈಯಿಂಗ್ ಅನ್ನ ಮಾಡ್ತಾರೆ. ಹಾಗಾಗಿ ಬಟ್ ಯೂಶುವಲಿ ಏನಾಗುತ್ತೆ, ಕೆಲವು ಸಲ ರಿಟೇಲ್ ಇನ್ವೆಸ್ಟರ್ಸ್ ಪಾನಿಕ್ ಆಗ್ತಾರೆ. ಅದೇ ಸನ್ನಿವೇಶ ಕಂಡು ಬರ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಸ್ಪೆಷಲಿ ಎಷ್ಟು ದಿನ ಹಲವಾರು ಷೇರುಗಳು ನೆಗೆಟಿವ್ ಆಗಿದ್ವು, ಈಗ ಒಂದಷ್ಟು ಪಾಸಿಟಿವ್ ಆಗಿದ್ದಾವೆ. ಎಷ್ಟು ದಿನ ಫ್ರಸ್ಟ್ರೇಟ್ ಆಗಿರುವಂತ ಇನ್ವೆಸ್ಟರ್ಸ್ ಸ್ವಲ್ಪ ಲಾಭಕ್ಕೆ ಬಂದ ತಕ್ಷಣ ಸೇಲ್ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ಸ್ಮಾರ್ಟ್ ಮನಿ ಮಾರ್ಕೆಟ್ಗೆ ಬರ್ತಾ ಇರುತ್ತೆ, ಬಟ್ ನಮ್ಮ ಇನ್ವೆಸ್ಟರ್ಸ್ ಅದೇ ಓಲ್ಡ್ ತಪ್ಪನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಒಳ್ಳೆ ಟೈಮ್ಗೆ ಎಕ್ಸಿಟ್ ಆಗೋದು, ಬ್ಯಾಡ್ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕು, ಬಟ್ ಒಳ್ಳೆ ಟೈಮಲ್ಲಿ ಎಕ್ಸಿಟ್ ಆಗಿ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಡೆವಲಪ್ಮೆಂಟ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ. ಅದೇನು ಮಾಡಕ್ ಆಗೋದಿಲ್ಲ, ಅದಕ್ಕೆ ಹೇಳೋದು
ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಅಂತ. ಯಾಕಂದ್ರೆ ಇಂಥ ಎಲ್ಲ ಸನ್ನಿವೇಶಗಳು ಕೂಡ ದೂರ ಆಗುತ್ತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ. ಶಾರ್ಟ್ ಟರ್ಮ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಒಬ್ವಿಯಸ್ಲಿ ನಷ್ಟಗಳು ಇದ್ದದ್ದೇ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಇಂಡಸ್ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ. ನಿನ್ನೆ ರಾತ್ರಿನೇ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ. ಕಂಪನಿಯಲ್ಲಿ ಏನು ಸಮಸ್ಯೆಗಳಾಗಿತ್ತು, ಸಮಸ್ಯೆಗಳಾಗುವ ಸಂದರ್ಭದಲ್ಲಿ ಕಂಪನಿಯ ಟಾಪ್ ಎಕ್ಸಿಕ್ಯೂಟಿವ್ಸ್ 5 ಜನ ಇನ್ಸೈಡರ್ ಟ್ರೇಡಿಂಗ್ ವಿಚಾರದಲ್ಲಿ ತಗಲಾಕೊಂಡಿದ್ದಾರೆ ಸೆಬಿ ಕೈಗೆ. ಡೆರಿವೇಟಿವ್ ಪೋರ್ಟ್ಫೋಲಿಯೋದಲ್ಲಿ ಏನು ಸಮಸ್ಯೆಗಳು ಕಂಡು ಬಂದಿತ್ತು, ಲಾಸಸ್ ಕಂಡು ಬಂದಿತ್ತು, ಅದು ಪಬ್ಲಿಕ್ ಗೆ ಗೊತ್ತಾಗೋದಕ್ಕೆ ಮುಂಚೆನೆ ಕಂಪನಿಯ ಟಾಪ್ ಎಕ್ಸಿಕ್ಯೂಟಿವ್ಸ್ ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ. ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಸೆಲ್ ಮಾಡಿ ಸುಮಾರು 20 ಕೋಟಿ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಈಗ ಸೆಬಿ ಬ್ಯಾನ್ ಮಾಡಿದೆ. ಈ ಕಾರಣದಿಂದ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಜನ್ಸಾಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. NCLT ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಜನ್ಸಾಲ್ಗೆ. ಕಂಪನಿಯ ಎಲ್ಲ ಬ್ಯಾಂಕ್ ಅಕೌಂಟ್ ಗಳನ್ನು ಹಾಗೂ ಲಾಕರ್ಸ್ ಅನ್ನ ಫ್ರೀಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಜನ್ಸಾಲ್ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು. ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಆನ್ ಜೊತೆ AI ಎನೇಬಲ್ಡ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಇನ್ಫೋಸಿಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ LTI ಮೈಂಟ್ರಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಅರಾಮ್ಕೋ ಡಿಜಿಟಲ್ ಜೊತೆ ನೆಕ್ಸ್ಟ್ ಯಾರ ಲಾಂಚ್ ಮಾಡಿದೆ ಸೌದಿ ಅರೇಬಿಯಾದಲ್ಲಿ ನೆಕ್ಸ್ಟ್ ಜನರೇಷನ್ IT ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕಾಗಿ LTIM ಅಥವಾ LTI ಮೈಂಟ್ರಿ ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಸ್ಕಾಫ್ಲರ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಕಂಪನಿ ತಮಿಳುನಾಡಿನ ಶೂಲಗಿರಿಯಲ್ಲಿ ತನ್ನ ಹೊಸ ಪ್ಲಾಂಟ್ ಅನ್ನ ಇನಾಗ್ರೇಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ರಿಲಯನ್ಸ್ ಪವರ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ SJVN ನಿಂದ ಸೋಲಾರ್ ಅಂಡ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಪ್ರಾಜೆಕ್ಟ್ ಸಿಕ್ಕಿದೆ. ಇದು 600 ಮೆಗಾವ್ಯಾಟ್ ಸೋಲಾರ್ ಹಾಗೂ 700 ಮೆಗಾವ್ಯಾಟ್ ಅವರ್ ಸ್ಟೋರೇಜ್ ಕೆಪಾಸಿಟಿ ಇರುವಂತಹ ಪ್ರಾಜೆಕ್ಟ್. ಈ ಕಾರಣದಿಂದ ರಿಲಯನ್ಸ್ ಪವರ್ ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. SJVN ನಿಂದ ಸಿಕ್ಕಿರುವಂತಹ ಆರ್ಡರ್ ರಿಲಯನ್ಸ್ ಪವರ್ ಗೆ. ನಂತರ HG ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿಗೆ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಇಂದ 600 ಮೆಗಾವ್ಯಾಟ್ ಅವರ್ ಬ್ಯಾಟರಿ ಸ್ಟೋರೇಜ್ ಕೆಪಾಸಿಟಿ ಪ್ಲಾಂಟ್ ಬಿಲ್ಡ್ ಮಾಡುವಂತ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ HG ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ರೈಟ್ಸ್ ಲಿಮಿಟೆಡ್ ಶ್ರೀ ಸಿಮೆಂಟ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ರೈಲ್ ಇನ್ಫ್ರಾ ಬಿಲ್ಡ್ ಮಾಡ್ಲಿಕ್ಕೆ ಶ್ರೀ ಸಿಮೆಂಟ್ ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ಈ ಕಾರಣದಿಂದ ರೈಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಉಜಾಸ್ ಎನರ್ಜಿ ರಿಸಲ್ಟ್ ಬಂದಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಡೌನ್ ಇದೆ. ಕ್ವಾರ್ಟರ್ಲಿ ಇಯರ್ಲಿ 14% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಉಜಾಸ್ ಎನರ್ಜಿನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು Q4 ಅಲ್ಲಿ. ನಂತರ IRCTC ರಿಸಲ್ಟ್ ಬಂದಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ, ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 6% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ, ಬಟ್ ಈ ಸಲ 45 ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ. ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ನು ಇನ್ ಕೇಸ್ 45 ಕೋಟಿಯನ್ನ ಲೆಸ್ ಮಾಡಿದ್ರೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಕ್ವಾರ್ಟರ್ಲಿ ಡೌನ್ ಆಗುತ್ತೆ ನೋಡಬಹುದು. ಓವರ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ IRCTC ಪ್ರೆಸೆಂಟ್ ಮಾಡಿದೆ, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ IRCTC ನಲ್ಲಿ ಈ ರಿಸಲ್ಟ್ ಗೆ ಅಂತ. ನಂತರ ಅವಂತಿ ಫೀಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ 2 ಕಡೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅವಂತಿ ಫೀಡ್ಸ್ Q4 ಅಲ್ಲಿ. ನಂತರ ಬಾಟಾ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿಯಲ್ಲಿ 2 ಕಡೆ ಸೇಲ್ಸ್ ಅಲ್ಲಿ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಬಾಟಾ ಇಂಡಿಯಾ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ವಾರ್ಟರ್ ಅಲ್ಲಿ. ನಂತರ ಕಮಿನ್ಸ್ ಇಂಡಿಯಾ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಕಮಿನ್ಸ್ ಇಂಡಿಯಾದಲ್ಲಿ ಡೌನ್ ಇದೆ, ಬಟ್ ಇಯರ್ಲಿ 7% ಅಪ್ ಆಗಿದೆ. ಇನ್ನು ಎಬಿಟ್ ಗೆ ಬಂದ್ರೆ 2 ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ LG ಎಕ್ವಿಪ್ಮೆಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿಯಲ್ಲಿ 2 ಕಡೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ, ಹಾಗೆ ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ. ಓವರ್ ಆಲ್ LG ಎಕ್ವಿಪ್ಮೆಂಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ Q4 ಅಲ್ಲಿ. ನಂತರ ಜ್ಯೋತಿ ಸ್ಟ್ರಕ್ಚರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ವೈಸ್ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ನೆಟ್ ಪ್ರಾಫಿಟ್ ವೈಸ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜ್ಯೋತಿ ಸ್ಟ್ರಕ್ಚರ್ಸ್ ಅಲ್ಲಿ. ನಂತರ ಸೈಲ್ ಪರ್ಫಾರ್ಮೆನ್ಸ್ ನೋಡಬಹುದು. 5% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ಸೇಲ್ಸ್ ಅಲ್ಲಿ. ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 24,490 ರಿಂದ 29,316 ಜಂಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಇಯರ್ಲಿ, ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಬಟ್ ಅಷ್ಟೇನು ಡಿಫರೆನ್ಸ್ ಮಾಡುವಂತದ್ದಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೈಲ್. ನಂತರ ನವಾಮಾ ವೆಲ್ತ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ.
ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿಯಲ್ಲಿ ಎರಡು ಕಡೆ ಅಪ್ ಆಗಿದೆ. ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿ ಇಲ್ಲದೆ ಇರಬಹುದು, ಬಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ವಾಮ ವೆಲ್ತ್ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ, Q4 ಅಲ್ಲಿ ನೋಡಬಹುದು. ನಂತರ ಮಿದಾನಿ ನಂಬರ್ಸ್ ನೋಡಬಹುದು. ಇಯರ್ಲಿ 1% ಅಪ್ ಆಗಿದೆ ಸೇಲ್ಸ್ ಅಲ್ಲಿ, ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮಿದಾನಿಯಲ್ಲಿ ನೋಡಬಹುದು. ನಂತರ ಒಂದು ಪೆನಿ ಸ್ಟಾಕ್ ಇನ್ಫಿಬಿಮ್ ಅವಿನ್ಯೂಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ. ಕ್ವಾರ್ಟರ್ಲಿಯಲ್ಲಿ ಎರಡು ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ, ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ 4 ಕೋಟಿ ಈ ಸಲ, ಹಾಗಾಗಿ ಏನು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಸ್ಟಿಲ್ 4 ಕೋಟಿ ಲೆಸ್ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣುತ್ತೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಎಸ್ಪೆಷಲಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ. ಇನ್ನುಳಿದಂತೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಇಎಂಎಸ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಲ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ, ಬಟ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಎಸ್ಪೆಷಲಿ. ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. 300-400 ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ. ಮಿಸ್ ಮಾಡದೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ನಂಬರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಇವತ್ತು ನಿಫ್ಟಿ 50 ವಿಚಾರದಲ್ಲಿ ನೋಡಿದರೆ ಬಜಾಜ್ ಆಟೋದ ರಿಸಲ್ಟ್ ಇದೆ, ನಿಫ್ಟಿ 50 ಕಂಪನಿ. ಇನ್ನು ಬೇರೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ, ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬಹುದು. ಅಟ್ಲೀಸ್ಟ್ ಎಲ್ಲವನ್ನಂತೂ ಚೆಕ್ ಮಾಡಕ್ಕಾಗೋದಿಲ್ಲ, ಬಟ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೋಸ್ಟಾರ್ ಇನ್ಫೋಸಿಸ್ಟಮ್ಸ್ ಐಪಿಒದ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ಅರೌಂಡ್ 23% ಇದೆ. ನಿನ್ನೆ 23.81 ವರೆಗೂ ಇತ್ತು, ಇವತ್ತು ಸ್ವಲ್ಪ ಡೌನ್ ಆಗಿದೆ, ಅರೌಂಡ್ 23% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ನಂತರ ಸ್ಕೋಡಾ ಟ್ಯೂಬ್ಸ್ ಇದು ನಾಳೆ ಆಗಿರುತ್ತೆ ಲಾಸ್ಟ್ ಡೇ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು 15.71 ಇದೆ, ನಿಯರ್ಲಿ 16% ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋ ಇದನ್ನು ಕೂಡ ಸ್ಟಡಿ ಮಾಡಬಹುದು. ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ 105 ಪಾಯಿಂಟ್ಸ್ ಅಥವಾ 0.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಟ್ರೆಂಡ್ ಇದೆ. ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ, ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ ಅಂತೂ 1.68% ಅಪ್ ಅಲ್ಲಿದೆ, ಹ್ಯಾಂಗ್ಸೆಂಗ್ 0.4, ತೈವಾನ್ ವೇಟೆಡ್ 0.7, ಕೋಸ್ಪಿ 1.41 ಈ ರೀತಿ ಟ್ರೇಡ್ ಆಗ್ತಿದೆ. ಪಾಸಿಟಿವ್ ಮೊಮೆಂಟಮ್ ಇದೆ ನಮ್ಮ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ, ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ. ಈವನ್ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು, ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. 1.38% ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ. ಓವರ್ ಆಲ್ ಒಳ್ಳೆ ಸುದ್ದಿ ಇದೆ ಇವತ್ತು ಮಾರ್ಕೆಟ್ಗೆ. ಎಸ್ಪೆಷಲಿ ಕೋರ್ಟ್ ಎಂಟರ್ ಆಗಿರೋದು ಒಂದಷ್ಟು ಪಾಸಿಟಿವಿಟಿನ ತಂದಿದೆ ಅನ್ನೋ ಗೊತ್ತಿಲ್ಲ ಟ್ಯಾರಿಫ್ ವಿಚಾರದಲ್ಲಿ. ನೋಡೋಣ, ಒಳ್ಳೆ ಓಪನಿಂಗ್ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಡೇ ಕೂಡ, ಲಾಸ್ಟ್ ಗುರುವಾರ, ಹಾಗಾಗಿ ವೊಲಟಿಲಿಟಿ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ನೋಡ್ಬೇಕಾಗುತ್ತೆ. ನೋಡೋಣ, ಫಾರ್ ದ ಬೆಸ್ಟ್, ಅದಷ್ಟೇ ನಮ್ಮಿಂದ ಸಾಧ್ಯ ಆಗೋದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.